ರಾಮನಗರದ ದಿ ಭಾರತಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಕೈಗಾರಿಕಾ ವಸಾಹತು BM ರಸ್ತೆ ರಾಮನಗರ ತಾಲ್ಲೂಕು ಇವರಿಂದ 26ನೇ ವರ್ಷದ 23-24ನೇ ಸಾಲಿನ ಸರ್ವ ಸದಸ್ಯರ ಸಭೆಯನ್ನು ಏರ್ಪಡಿಸಲಾಗಿದೆ. ಈ ಸಭೆಗೆ ಸದಸ್ಯರೆಲ್ಲರೂ ಭಾಗವಹಿಸಬೇಕೆಂದು ಅಧ್ಯಕ್ಷರಾದ ಕೆ ಚಂದ್ರಯ್ಯನವರು ಮನವಿ ಮಾಡಿದ್ದಾರೆ. ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಕೈಗಾರಿಕಾ ವಸಾಹತು BM ರಸ್ತೆ ರಾಮನಗರ ಈ ಸಂಸ್ಥೆಯ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರು ಎಲ್ಲ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ತಮ್ಮಗಳ ಮುಖಾಂತರ ಏನು ನಮ್ಮ 26ನೇ ಸಾಲಿನ ಸರ್ವ ಸದಸ್ಯರ ಸಭೆಯ ಆಹ್ವಾನವನ್ನು ತಮ್ಮ ಪತ್ರಿಕೆಗಳ ಮುಖಾಂತರ ನಮ್ಮ ಷೇರುದಾರ ಸದಸ್ಯರುಗಳಿಗೆ ನಿಮ್ಮ ಮುಖಾಂತರನೂ ಕೂಡ ನಾವು ಪ್ರಸಾರ ಆಗಲಿ, ವಿಚಾರಗಳು ತಿಳಿಯಲಿ ಅನ್ನೋ ಉದ್ದೇಶದಿಂದ ಹಾಗೂ ನಮ್ಮ ಸಂಸ್ಥೆಯ ಯಾವ ರೀತಿ ನಮ್ಮ ಸಂಸ್ಥೆ ಸದೃಢತೆಯಿಂದ ನಡೀತಾ ಇದೆ ಅನ್ನೋ ವಿಚಾರನ ತಮ್ಮಗಳ ಮುಖಾಂತರ ನಾನು ಈ ದಿನ ಹಂಚ್ಕೊಳ್ತಾ ಇದ್ದೇನೆ. ಬಂಧುಗಳೇ, ದಿವಂಗತ ಶ್ರೀ BL ಲಕ್ಕೇಗೌಡರು 1998-99ರಲ್ಲಿ ಈ ಭಾರತೀಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಇಲ್ಲಿಗೆ 26 ವರ್ಷಗಳ ಕಾಲ ಆಗಿದೆ. ಈ ಸಂಸ್ಥೆ ಪ್ರತಿ ವರ್ಷವೂ ಕೂಡ ಹೆಚ್ಚಿನ ಸದಸ್ಯರುಗಳನ್ನು ಮಾಡಿಕೊಂಡು ಹೆಚ್ಚಿನ ಜನರಿಗೆ ಸಾಲವನ್ನು ಕೊಡ್ತಾ ಮತ್ತು ಡಿಪಾಸಿಟನ್ನು ಕಲೆಕ್ಟ್ ಮಾಡ್ತಾ ಒಳ್ಳೆ ಪರಿಪೂರ್ಣತೆಯಿಂದ ಅಭಿವೃದ್ಧಿಯನ್ನು ಪಡ್ತಾ ಇದೆ. ಬಂಧುಗಳೇ, ಕಳೆದ ಸಾಲಿನಲ್ಲಿ 40,50,000 ರೂಪಾಯಿ ನಾವು ಲಾಭವನ್ನು ಗಳಿಸಿದ್ವಿ. ಈ ಸಾರಿ 50,40,711 ರೂಪಾಯಿ ಲಾಭವನ್ನು ಪಡೆದಿದ್ದೇವೆ. ಈಗ ನಮ್ಮಲ್ಲಿ 4,774 ಜನ ಸದಸ್ಯರಿದ್ದಾರೆ. ಷೇರು ಬಂಡವಾಳ 774 ಜನ ಸದಸ್ಯರಿದ್ದಾರೆ ಹಾಗೂ ಷೇರು ಬಂಡವಾಳ 1,19,49,500 ರೂಪಾಯಿ ಇದೆ. ಮತ್ತು ನಮ್ಮಲ್ಲಿ 14.5 ಕೋಟಿ ಡಿಪಾಸಿಟನ್ನು ನಾವು ಸಾರ್ವಜನಿಕರಿಂದ ಕಲೆಕ್ಟ್ ಮಾಡಿದ್ದೇವೆ. ಮತ್ತು ಪಿಗ್ಮಿ 1.5 ಕೋಟಿ ಪಿಗ್ಮಿ ಹಣದಿಂದ ಮುಖಾಂತರ ಕೂಡ ನಮ್ಮ ಸಂಸ್ಥೆಯಲ್ಲಿ ಡಿಪಾಸಿಟ್ ಇದೆ. ಹಾಗೆ ನಮ್ಮಲ್ಲಿ ದುಡಿಯೋ ಬಂಡವಾಳ 16,23,27,697 ರೂಪಾಯಿ ದುಡಿಯೋ ಬಂಡವಾಳ ಇದೆ. 16 ಕೋಟಿ 23,27,697 ರೂಪಾಯಿ ನಮ್ಮಲ್ಲಿ ದುಡಿಯೋ ಬಂಡವಾಳ ಇದೆ. ಮತ್ತು ನಾವು ನಮ್ಮ ಸಾಲಗಾರರಿಗೆ 14,81,54,000 ರೂಪಾಯಿನ ನಾವು ಬಿಲ್ಡಿಂಗ್ ಮೇಲೆ ನಾವು ಸಾಲ ಕೊಟ್ಟಿದ್ದೀವಿ. ಸೈಟ್ಗಳು ಕಟ್ಟಡದ ಮೇಲೆ ಸಾಲ ಕೊಟ್ಟಿದ್ದೇವೆ. ಮತ್ತು ಈ ವರ್ಷ ಬಂದಂಥ ಲಾಭದಲ್ಲಿ 13% ನಾವು ಷೇರುದಾರರಿಗೆ ಡಿವಿಡೆಂಡನ್ನು ಮೊಟ್ಟ ಮೊದಲನೇ ಬಾರಿ ಕೊಡ್ತಾ ಇದ್ದೇವೆ. ಅದೇ ರೀತಿ ನಮ್ಮಲ್ಲಿ ಸದಸ್ಯರ ಮಕ್ಕಳಿಗೆ SLC ಮತ್ತು PUCನಲ್ಲಿ 85% ಮೇಲ್ಪಟ್ಟ ಬಂದಂಥ ಮಕ್ಕಳಿಗೆ ಪ್ರೋತ್ಸಾಹ ಧನ ಮತ್ತು ಅವ್ರಿಗೆ ಸನ್ಮಾನ 14%. ಹೋದ ಸರಿ 13% ಕೊಟ್ಟಿದ್ವಿ, ಈ ಸಾರಿ 14% ಕೊಟ್ಟಿದ್ದೀವಿ. ಮತ್ತು ನಮ್ಮ ಷೇರುದಾರ ಸದಸ್ಯರ ಮಕ್ಕಳುಗಳು SLC ಮತ್ತು PUCನಲ್ಲಿ 85% ಮೇಲ್ಪಟ್ಟು ಪಡೆದಂಥ ಅಂಕಗಳ ಪಡೆದವರಿಗೆ ನಾವು ಪ್ರೋತ್ಸಾಹ ಧನವಾಗಿ 3,000 ರೂಪಾಯಿಯನ್ನು ನಮ್ಮ ಸಂಸ್ಥೆಯಿಂದ ಅವರಿಗೆ ಕೊಟ್ಟು ಸನ್ಮಾನವನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮಲ್ಲಿ ಸದಸ್ಯರು ಮರಣ ಹೊಂದಿದರೆ ಅವರಿಗೆ ಮರಣ ಪರಿಹಾರ ನಿಧಿಯನ್ನು ಕೂಡ ನಾವು 3,000 ರೂಪಾಯಿನ ಕೊಡ್ತಾ ಇದ್ದೀವಿ. ಹಾಗೆ ನಮ್ಮಲ್ಲಿ 5 ಜನ ನೌಕರಿದ್ದಾರೆ, ಒಬ್ಬರು ದಿನಗೂಲಿ ನೌಕರಿದ್ದಾರೆ, 3 ಜನ ಪಿಗ್ಮಿಯವರು ಮತ್ತು ಸೆಕ್ಯೂರಿಟಿಯರಿದ್ದಾರೆ. ಮತ್ತು ನಮ್ಮಲ್ಲಿ ಹೆಚ್ಚಿಗೆ ಒಡವೆ ಸಾಲ ಕೊಡ್ತಾ ಇದ್ದೀವಿ. ಗೋಲ್ಡ್ ಲೋನ್ ಕೂಡ ನಾವು ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಮತ್ತು ಈ 60 ವರ್ಷ ಮೇಲ್ಪಟ್ಟ ಸದಸ್ಯರಿಗೆ ಡಿಪಾಸಿಟ್ ಇಟ್ಟರೆ ಅವ್ರಿಗೆ 10% ಹೆಚ್ಚಿಗೆ ಹಣವನ್ನು ನಾವು ಕೊಡ್ತಾ ಇದ್ದೇವೆ. ಈ ರೀತಿ ನಮ್ಮ ಸಂಸ್ಥೆ ಎಲ್ಲ ಸದಸ್ಯರ ಒಂದು ಆಶೀರ್ವಾದದಿಂದ ಮತ್ತು ನಮ್ಮ
ಏನು ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ನಮ್ಮ ಸಂಸ್ಥೆ ಬಗ್ಗೆ ಅವರ ಒಂದು ಮನೆ ಯಾವ ರೀತಿ ನೋಡ್ಕೋಬೇಕು ಆ ರೀತಿ ಅಭಿಮಾನದಿಂದ, ಹಾಗೂ ನಮ್ಮ ನೌಕರರು ಕೂಡ ನಮ್ಮ ಸಂಸ್ಥೆ ಬಗ್ಗೆ ಸಾರ್ವಜನಿಕ ಸೇವೆ ಮಾಡೋದಕ್ಕೆ ಅವರು ಲಕ್ಕೇಗೌಡರ ಒಂದು ಮತ್ತು ನಾಗಭೂಷಣಯ್ಯನವರು ಹಿಂದೆ 20 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ಅವರ ಒಂದು ದುಡಿಮೆ ಈ ಸಂಸ್ಥೆ ಈ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವರ ಒಂದು ಕೈ ಕೆಳಗಡೆ ನಾವು ಕೆಲಸ ಮಾಡಿ ಅನುಭವ ಇರೋದ್ರಿಂದ ಈ ಸಂಸ್ಥೆನ ನಾವು ಕೂಡ ಅವರಂತೆ ನಡೆಸ್ಕೊಂಡು ಹೋಗೋದಕ್ಕೆ ಎಲ್ಲ ನನ್ನ ಸಹಪಾಠಿಗಳು ಮತ್ತು ನೌಕರರು ಮತ್ತು ಸದಸ್ಯರು, ಸಾಲ ತಗೊಂಡವರು ಕೂಡ ನಮಗೆ ಸರಿಯಾದ ಸಮಯಕ್ಕೆ ಹಣವನ್ನು ರೀಪೇಮೆಂಟ್ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಸಂಸ್ಥೆ ಇವತ್ತು ಸದೃಢವಾಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.